ನಾವು ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ಇದೆ ಇಡೀ ರಾಜ್ಯದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ. ಹಿಂದೆಂದು ಕಳೆದ 50 ವರ್ಷಗಳಲ್ಲಿ ಕುಡಿಯೋ ನೀರಿಗೆ ಇಷ್ಟು ಹಾಹಾಕಾರ ಯಾವತ್ತೂ ಬಂದಿಲ್ಲ. ಟ್ಯಾಂಕರ್ಗಳ ಹಾವಳಿ, ಅಧಿಕಾರಿಗಳ ನಿರ್ಲಕ್ಷ್ಯ ಇವೆಲ್ಲ ಎದ್ದು ಕಾಣ್ತಾ ಇದೆ. ಇದರ ಉಪಯೋಗವನ್ನು ನಾವು ಪಡಿಬೇಕಾಗಿದೆ. ಇವತ್ತು ಎಲ್ಲರೂ ಕುಡಿಯೋ ನೀರಿಗೆ ಏನಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಬೆಂಗಳೂರಿಗೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಿಟ್ಟು ಹಳ್ಳಿಗಳ ಕಡೆ ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತಿಗೆ ನಿರ್ಮಾಣ ಆಗಿರೋದು ಈ ಕಾಂಗ್ರೆಸ್ ಸರ್ಕಾರ. ಸರಿಯಾಗಿ ಬರದ ನಿರ್ವಹಣೆ ಮಾಡುವಂತ ಯೋಗ್ಯತೆಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳ್ಕೊಂಡಿದೆ. ಇದರ ಉಪಯೋಗವನ್ನ ನಾವು ಪಡಿಬೇಕು, ಜನಗಳು ತಿಳಿಸಬೇಕು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಬರಗಾಲ ಬಂದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಈ ಸಿದ್ದರಾಮಯ್ಯನವರೆಗೂ ಬರಗಾಲಕ್ಕೂ ನಂಟು ಯಾಕೋ. 2013ರಿಂದ 2017ರವರೆಗೂ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ವರ್ಷ ಬರಗಾಲ. ಈಗ 2023-24 ಮತ್ತೆ ಸಿದ್ದರಾಮಯ್ಯನವರ ಆಡಳಿತ, ಮತ್ತೆ ಬರಗಾಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅದುವರೆಗೂ ಬರಗಾಲ ಇತ್ತು. ಯಡಿಯೂರಪ್ಪನವರು ಇನ್ನೂ ಮುಖ್ಯಮಂತ್ರಿಗಳಾಗಿ ಫಸ್ಟ್ ಕ್ಯಾಬಿನೆಟ್ ಒಬ್ಬರೇ ಕ್ಯಾಬಿನೆಟ್ ಆಗಿ ಆಚೆ ಬಂದ್ರು. ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹವನ್ನ ನಾವು ನೋಡಿದಿರಿ. ಮಳೆಯ ಪ್ರವಾಹ ಎಲ್ಲ ಕಡೆನೂ ಕೂಡ. ಅದರಿಂದ ಸಿದ್ದರಾಮಯ್ಯನವರೆಗೂ ಈ ಬರಗಾಲಕ್ಕೂ ಏನೋ ಒಂದು ನಂಟು ಅಂತ ಹೇಳಿದೆ. ನಾನು ಕೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವ್ರಿಗೆ, ಬೆಂಗಳೂರಿಗೆ ನೀವ್ ಏನ್ ಮಾಡಿದಿರ ಅಂತ ಒಳ್ಳೆ ಕಾರ್ಯಗಳನ್ನ. ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದು ಬಿಜೆಪಿ ಕಾಲದಲ್ಲಿ, ಬೆಂಗಳೂರಿಗೆ ಮೆಟ್ರೋ ಬಂದಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ರು. ಆಗ ಬೆಂಗಳೂರಿಗೆ ಮೆಟ್ರೋ ಬಂತು. ಬೆಂಗಳೂರಿಗೆ ಕಾವೇರಿ 4 ಸ್ಟೇಜ್ ಕೇಂದ್ರದ ಅನುದಾನದಲ್ಲಿ ಬಂದಂತದ್ದು. ರಾಷ್ಟ್ರೀಯ ಹೆದ್ದಾರಿಗಳು, ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ, 4 ಗಂಟೆ ತಗೊಂತಾ ಇತ್ತು. ಈಗ 1.25 ಗಂಟೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅನ್ನ ಮಾಡಿದಿರಿ. ಇದು ನಮ್ಮ ಕೇಂದ್ರದ, ನಾವು ಹೇಳಕ್ಕೆ ಬಿಜೆಪಿಗೆ ಯಾಕೆ ಮತ ಹಾಕ್ಬೇಕು, ನರೇಂದ್ರ ಮೋದಿ ಅವರಿಗೆ ಯಾಕೆ ಮತ ಹಾಕ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಈ ರೀತಿ ಕೆಲಸಗಳನ್ನ ಮಾಡಿದಿರಿ ಅನ್ನೋ ದೃಷ್ಟಿಯಿಂದ.